ಪ್ರವಾಹ ಬಂದಂತ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರತಕ್ಕಂಥ ಹೆಲಿಕಾಪ್ಟರ್ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಅಂತೂ ಇಂತೂ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂತದಕ್ಕೆ ಹೊರಟಿದ್ದೀರಾ. ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನ್ ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡ್ ಅನ್ನು ನೋಡಕ್ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದ್ರೆ ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನ ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ. ಒಂದು ನಿಮ್ಮ ಪ್ರಶ್ನೆ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮ್ಗೆ ಗೆರಾವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ? ಈ ಎರಡು ಪ್ರಶ್ನೆಗಳಿಗೆ ರಾಜ್ಯದ ಜನತೆಗೆ ಉತ್ತರ ಕೊಡ್ಬೇಕು. ಆಕ್ಚುಲಿ ನೀವು ಹೋಗಿ ಆ ಜಿಲ್ಲೆಯಲ್ಲಿ ಕೂತು ಜಿಲ್ಲಾಧಿಕಾರಿಗಳನ್ನ, ಅಧಿಕಾರಿಗಳ ಸಭೆ ಕರೆದು, ರೈತರ ಸಭೆ ಕರೆದು, ಪರಿಹಾರ ನಾನು ಏನ್ ಕೊಡ್ತೀನಿ, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಪರಿಹಾರ, ರಸ್ತೆಗಳಿಗೆ ಎಷ್ಟು ಪರಿಹಾರ, ಬಿದ್ದೋಗಿರೋ ಶಾಲೆಗಳಿಗೆ ಎಷ್ಟು ಪರಿಹಾರ, ಬಿದ್ದೋಗಿರೋ ಅಂಗನವಾಡಿಗಳಿಗೆ ಎಷ್ಟು ಪರಿಹಾರ, ಇದನ್ನ ಘೋಷಣೆ ಮಾಡಬೇಕು. ಸರ್ಕಾರದ ಕರ್ತವ್ಯ. ನಾವು ಕೂಡ ಸರ್ಕಾರದಲ್ಲಿದ್ದು ಕಂದಾಯ ಸಚಿವರಾಗಿದ್ದೇನೆ. ಪ್ರತಿ ಡಿಸಾಸ್ಟರ್ಗೂ ಸಪರೇಟ್ ಆದೇಶಗಳನ್ನ ಹೊರಡಿಸಬೇಕು. ಪೂರ್ತಿ 5 ವರ್ಷನೂ ಒಂದೇ ಆದೇಶ ಇರಲ್ಲ. ಯಾವ ಮಳೆ ಬರುತ್ತೋ ಆ ಮಳೆಯನ್ನ ಮೆನ್ಷನ್ ಮಾಡಿ, ಈ ಮಳೆಗೆ ಆದಂತ ಅನಾಹುತಕ್ಕೆ ನಾವು ಈ ಪರಿಹಾರವನ್ನ ಕೊಡ್ತೀರಿ ಅಂತ ಸರ್ಕಾರ ಆದೇಶ ಹೊರಡಿಸ್ಬೇಕು. ಎಲ್ಲಿ ಹೊರಡಿಸಿದ್ದೀರಾ? ಹೊರಡಿಸದೇ ಇರಕ್ಕೆ ಕಾರಣ ಏನು? ಮತ್ತೆ ಎರಡು ಕಾರಣನಾ? ಒಂದು, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ ಖಜಾನೆ ಖಾಲಿಯಾಗಿದೆ. ಎರಡನೇದು, ಕೇಂದ್ರದ ಮೇಲೆ ಗೂಬೆ ಕೂತಿಸಕ್ಕೆ ಪ್ರಯತ್ನನ? ಈ ಎರಡು ಪ್ರಶ್ನೆಗಳು ನಿಮಗೆ. ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಯ್ತು. ಒಂದು ಟೀಮ್ ಮಾಡಿ, ಮುಖ್ಯಮಂತ್ರಿಗಳು ಒಂದು ಟೀಮ್ ಮಾಡಿ ಫಸ್ಟ್ ಅವರು ಸಭೆ ಕರಿಬೇಕಾಯ್ತು. ಸಭೆ ಕರೆದು ಒಂದು ಬೆಂಗಳೂರಲ್ಲೋ ಅಥವಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಭೆ ಕರೆದು ಅಲ್ಲಿಗೆ ನ್ಯೂಡಲ್ ಆಫೀಸರ್ಸ್ ಅನ್ನ ನೇಮಕ ಮಾಡಬೇಕಾಯ್ತು. ಸೆಕ್ರೆಟರಿ ಲೆವೆಲ್ IAS ಅಧಿಕಾರಿಗಳನ್ನ ನೇಮಕ ಮಾಡಬೇಕಾಯ್ತು. ಅದಾದ್ಮೇಲೆ ಮಂತ್ರಿಗಳ ಒಂದು ತಂಡವನ್ನ ರಚನೆ ಮಾಡಿ ಆ ಸ್ಥಳಗಳಿಗೆ ಕಳಿಸ್ಬೇಕಾಗಿತ್ತು. ಗಂಜಿ ಕೇಂದ್ರ ಅಂತ ನೀವೇನ್ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಏನ್ ಸರಿಯಾದಂತ ಊಟ ಉಪಚಾರ ಕೊಡ್ತಾ ಇದ್ದಾರಾ ನೋಡ್ಬೇಕಾಗಿತ್ತು.